ಗಲಾಟೆ ಆಗ್ತಾ ಇತ್ತಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 10,000 ಜನ ಸ್ವಾಗತ ನಾನ್ ಮಾಡಲ್ಲ. ಸ್ವಾಗತ ನನ್ನ ಕಬ್ಬು ಬೆಳೆಗಾರರಿದ್ದಾರೆ, 1000 ಟನ್ ಬೆಳೀತಕ್ಕಂಥವ್ರು ಸುಮಾರು ಈ ಬೆಳಗಾವಿ ಜಿಲ್ಲೆಯೊಳಗ 1000 ಟನ್ ಬೆಳೀತಕ್ಕಂಥ ಸಾವಿರಾರು ಲೀಡರ್ಗಳಿದ್ದಾರೆ. ನಾನು ಮತ್ತೆ ಬೆಳಿಗ್ಗೆ ಮುಂಜಾನೆ 9-10 ಗಂಟೆಗೆ ಅವ್ರ ಸಭೆ ಕರಿತೀನಿ, ಕಬ್ಬು ಬೆಳೆಗಾರದು ಮತ್ತು ಬಾಗಲಕೋಟೆ ಬೆಳಗಾವಿ ಅವ್ರ ಸಭೆ ಕರೆದು ಸರ್ಕಾರದ ಒಂದು ಪ್ರಯತ್ನಕ್ಕೆ ನೀವೇನು ಹೇಳ್ತೀರಿ? ಸರ್ಕಾರ ಪ್ರಯತ್ನ ಪ್ರಾರಂಭ ಮಾಡಿದೆ, ಆದ್ರೆ ನಿರ್ಧಾರ ಒಪ್ತೀರಾ ಇಲ್ವಾ? ಈಗ ಸದ್ಯ ನಾನು ಒಪ್ಪಲ್ಲ. ನಾನು ಒಪ್ಪಲಿಕ್ಕೆ ನನ್ನ ಒಬ್ಬನೇ ಆಸ್ತಿ ಅಲ್ಲ, ಯಾಕಂದ್ರೆ ಇದು ಜನಾಂದೋಲನ ಕಾರ್ಯಕ್ರಮ ಆಗಿದೆ, ಜನಾಂದೋಲನ ಆಗಿದೆ. ನನ್ನ ಜೊತೆ ಇದಕ್ಕೆ ಸಹಕರಿಸತಕ್ಕಂಥ 1000 ಟನ್ ಕಬ್ಬು ಇರ್ತಕ್ಕಂಥ ರೈತರಿದ್ದಾರೆ. ನಾನು ಬೆಳಿಗ್ಗೆ ಅವ್ರನ್ನ 10 ಗಂಟೆಗೆ ಹಲವಾರು ಕೆಲವು ಮುಖಂಡರನ್ನ ಇವತ್ತು, ಯಾಕಂದ್ರೆ ಎಲ್ಲರ ಜೊತೆ ಸಾಮೂಹಿಕವಾಗಿ ಚರ್ಚೆ ಮಾಡಕ್ ಬರಲ್ಲ, ಅವ್ರನ್ನೆಲ್ಲ ಚರ್ಚೆ ಮಾಡ್ತೀನಿ. ಅವರೆಲ್ಲ ಒಪ್ಕೊಂಡ್ರೆ ಅಂದ್ರೆ ತಮ್ಮ ಮುಂದೆ 10 ಗಂಟೆಗೆ ಬಂದು ಸುದ್ದಿ ಏನು ಹೇಳ್ತಾ ಇದ್ದೀವಿ, ಆಮೇಲೆ ಜಿಲ್ಲಾಧಿಕಾರಿಗೆ ತಿಳಿಸ್ತೀವಿ. ಒಪ್ಕೊಂಡ್ರೆ ಸರ್ಕಾರದ ಮುಖ್ಯಮಂತ್ರಿ ಬರ್ಬೋದು, ಶುಗರ್ ಮಂತ್ರಿ ಅವರು ಬರ್ಬೋದು, ಅಧಿಕೃತ ಅವರ ಅದೇನ ಕಾಪಿಯನ್ನು ತಗೊಂಡ್ರು ಯಾವ ರೀತಿ ರೈತರಿಗೆ ಹಣ ಮುಟ್ಟಿಸ್ತಾರೋ, ಮತ್ತು ವಿಶೇಷವಾಗಿ 14 ದಿವಸ ಕೂಡ ಕಬ್ಬಿನ ಬಿಲ್ ಕೊಡಬೇಕು ಅನ್ನೋದಿದೆ. 3,200 ನಂತರ ಮತ್ತೆ 6 ಅವಧಿಯಲ್ಲಿ ಮತ್ತೆ 100 ರೂಪಾಯಿ ಕೊಡೋದಕ್ಕೆ ಅದು ಏನಿದೆ ಇಲ್ಲಿ ಬೇಡ, ಯಾಕಂದ್ರೆ ಅವರು ಅದನ್ನು ಅಧಿಕೃತವಾಗಿ ಬೇಕು ನನಗೆ. ಯಾಕಂದ್ರೆ ನಾನು ಯಾರು ಸಂಪರ್ಕ ಮಾಡಿಲ್ಲ, ಅದು ನಾನು ಕೂಡ ಒಪ್ಪಿಲ್ಲ. ನನ್ನ ಸಂಪರ್ಕ ಮಾಡೋಕ್ಕಾಗೋದಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಇದ್ದು 3 ದಿವಸ ಆದ. ಯಾಕಂದ್ರೆ ಸಾವಿರಾರು ಫೋನ್ ನಿಮ್ಮದು ಮೀಡಿಯಾದವ್ರದ್ದೇ ಫೋನ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೀವು ಸಿಎಂ ಜೊತೆಗೆ ಸಭೆ ಮಾಡಿದ್ರಿ, ಸಭೆಯಲ್ಲಿ ಕೂಡ ನಾವು ಒತ್ತಾಯ ಮಾಡಿದ್ವಿ. ಹೌದು, 100% ಒತ್ತಾಯ ಮಾಡಿದೆ. ನಾನು ಮುಖ್ಯಮಂತ್ರಿ ಕೂಡ ಹೇಳಿದ್ದೀನಿ, ಸಾಕಷ್ಟು ಬಾಕಿಗಳನ್ನ 50,000 ಕೋಟಿ ಖರ್ಚು ಮಾಡ್ತಾ ಇದ್ರಿ, 50,000 ಕೋಟಿ ರೂಪಾಯಿ ತೆರಿಗೆ ಹಣ ಹೋಗುತ್ತೆ, ಇದಕ್ಕೊಂದು 1,000 ಕೋಟಿ ತೆಗೆದುಕೊಂಡು ಏನಾಗುತ್ತೆ ಅಂತ ನಾನು ಮುಖ್ಯಮಂತ್ರಿಗೆ ಹೇಳಿದೆ. ಇಲ್ಲಪ್ಪ ಅವ್ರು 50 ರೂಪಾಯಿ ಕೊಟ್ಟು 50 100 ಇಲ್ಲ ಸರ್, ನೀವು 200 ಕೊಡ್ಲೇಬೇಕಂತ ಒತ್ತಾಯ ಮಾಡಿದ್ದೀನಿ. ಇಲ್ಲ, ಈಗ ಸದ್ದು ಒಪ್ಪಲ್ಲ. ನಾನು ಅಲ್ಲಿ ಕಬ್ಬು ಬೆಳೆಗಾರರನ್ನ ನಮ್ಮ ಕಮಿಟಿ ಇದೆ, ಅದಕ್ಕೆ ಸಂಘಟನೆ ಇದೆ, ನಾನು ಒಬ್ಬ ಇಲ್ಲ. ರಾಜಗೌರವ ಅಧ್ಯಕ್ಷರಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ಕಬ್ಬು ಬೆಳೆಗಾರರು ಕೂಡ ಇದ್ದಾರೆ. ನಾನು ಗುರ್ಲಾಪುರ ವೇದಿಕೆಗೆ ಹೋಗೋ ಮಟ್ಟಕ್ಕೆ ಗೊತ್ತಾಗಲ್ಲ. ಹೌದು, ಅವರು ಕೊಡ್ತೇನೆ ತಂದಾರೆ. ಈಗ ನೀವೆಲ್ಲ ನಿಮ್ಮ ಆಶೀರ್ವಾದ, ಕಾರ್ಖಾನೆಯವರು 50 ರೂಪಾಯಿ ಮಾತ್ರ ಕೊಡೋದಕ್ಕೆ ಒಪ್ಪಿದ್ದಾರೆ, ಸರ್ಕಾರ 50 ರೂಪಾಯಿ ಕೊಡ್ತಿದೆ, ಒಟ್ಟು 3,300 ಕೊಡೋಕ್ಕೆ ಒಪ್ಪಿದೆ. ಅದು ನಾನು ಕಾರ್ಖಾನೆಯವರು ಒಪ್ಪಿದಾರೋ ಸರ್ಕಾರ ಒಪ್ಪಿದೆ ಅನ್ನುವಂಥದ್ದನ್ನ ಇವತ್ತು ನಾನು ಹೋಗಿ ನಮ್ಮ ಕಬ್ಬು ಬೆಳೆಗಾರರಿಗೆ ತಿಳಿಸ್ತೀವಿ. ನಾಳೆ ನಾವು ಕೆಲವು ಜನ ಮುಖಂಡರು ಬೆಳಗ್ಗೆ 9-10 ಗಂಟೆಗೆ ಸೇರ್ತೀವಿ, ತೀರ್ಮಾನ ಮಾಡಿ ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ. ಒಪ್ಪುದು ಬಿಡುದು ಕಬ್ಬು ಬೆಳೆಗಾರರು, ಯಾಕಂದ್ರೆ ನಾನು ಒಬ್ಬನೇ ಮಾತಾಡಿದ್ರೆ ಇವೇನಪ್ಪ ರಾಜ್ಯಾಧ್ಯಕ್ಷ ಇದ್ದಾವ ಒಪ್ಪಕೊಂಡಾದ್ರೆ ನಾಳೆ ನನಗೆ ಮಂದಿ ಕಲ್ಲುಗಿಬಾರ್ದು. ಯಾಕಂದ್ರೆ ಇದು ಜನಾಂದೋಲನ ಐತಿ, ರೈತ ದೇವರುಗಳು ಮನಸ್ಸು ಮಾಡ್ಯಾರ ಅಂತೇಳಿ ಇವತ್ತು 300 ರೂಪಾಯಿ ಹಣ ಸಿಕ್ಕತ್ತಿ. ಹೌದಲ್ರಿ? ಗುರ್ಲಾಪುರ ಯಾವಾಗಲೂ ಮುಂದಿನ ದಿನಮಾನದಾಗ ಯಾವಾಗಲೂ ಕಬ್ಬಿನ ಬಿಲ್ ನಿಗದಿ ಆಗೋದು ಗುರ್ಲಾಪುರದಾಗ ಬಿಲ್ ನಿಗದಿ ಆಗೋದು, ಕಾರ್ಖಾನೆ ಚಾಲೋ ಅಲ್ಲೇ ಮಾಡೋದು, ಅಲ್ಲೇ ಫಿಕ್ಸ್.